ನಾನು ಇವತ್ತು ಮುಖ್ಯವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಸೀನಣ್ಣನವರ ಮತ್ತು ನಮ್ಮ MLC ರವೀಣ್ಣನವರ ಆಶೀರ್ವಾದದಿಂದ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಂಸದರಾದ ಸುರೇಶ್ ಅಣ್ಣನವರ ಆಶೀರ್ವಾದದಿಂದ ಇವತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ನಾನು ಇವತ್ತು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಇವತ್ತು ನೆನಮಂಗಲದ ಬಹುತೇಕ ಕೆರೆಗಳಿರ್ಬೋದು, ನೆನಮಂಗಲದ ಕಟ್ಟಡಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಲು ನಾನು ಪಣ ತೊಟ್ಟಿರುವೆ. ಅದೇ ನಮ್ಮ ಶಾಸಕರ ಆಶೀರ್ವಾದದಿಂದ, ಶಾಸಕರ ಮಾರ್ಗದರ್ಶನದಂತೆ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ನಾನು ಮಾಡ್ತೇನೆಂದು ಹೇಳ್ತೀನಿ. ಒಂದು ಹುದ್ದೆ ಅಂದರೆ ಅದಕ್ಕೆ ಮಾಮೂಲಿ ಎಲ್ಲ ಕಾಂಪಿಟೇಷನ್ಗಳಿರ್ತಾರೆ. ಏನು ನನ್ನ ಒಂದು ಹುದ್ದೆಗೆ ಯಾರು ಅಂಥ ಕಾಂಪಿಟೇಷನ್ ಮಾಡಿರಲಿಲ್ಲ ಅಂತ ನನ್ನ ಭಾವನೆ. ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಳ್ತಾ ಇದ್ದೀರಿ? ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀವಿ. NDA ಕೂಡ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಿಂದ? ಹೌದು, ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಅಧ್ಯಕ್ಷರಾಗಬೇಕು, ನಿಮ್ಮ ಕಾಂಪಿಟೇಷನ್ ಎಷ್ಟಿದೆ ನಿಮ್ಮಲ್ಲೇ? ಅಲ್ಲ, ಕಾಂಪಿಟೇಷನ್ ಅದು ಸರ್ವೇ ಸಾಮಾನ್ಯ. ಈಗ ಒಂದು ಹುದ್ದೆ ಇದ್ದರೆ ನಾನಾಗಬೇಕು ಅಂತ ಆಸೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದು ಅವಕಾಶ ಅವ್ರಿಗೂ ಸಿಗುತ್ತೆ. ಅಭಿವೃದ್ಧಿ ಬಗ್ಗೆ ಯಾವ ಥರ ಒತ್ತು ಕೊಡಬೇಕು? ಅಭಿವೃದ್ಧಿ ನಮ್ಮ ಯೋಜನಾ ಪ್ರಾಧಿಕಾರದ ಏನು ನಾರಮ್ಸ್ ಇದೆ ಅದ್ರ ಪ್ರಕಾರ ನಾನು ಅಭಿವೃದ್ಧಿ ಪಡಿಸ್ತೇನೆ. ಈಗಾಗಲೇ ಯೋಜನಾ ಪ್ರಾಧಿಕಾರದಲ್ಲಿ ಅಭಿವೃದ್ಧಿ ಬಗ್ಗೆ ಕುಂಠಿತಗೊಂಡಿದೆ ಅಂತ ಕೇಳಿದ್ರೆ ಅಧ್ಯಕ್ಷರು ಇದು ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ, ಇದು ಪ್ಲಾನಿಂಗ್ ಅಥಾರಿಟಿ ಓನ್ಲಿ. ಮುಂದಿನ ದಿನ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಏನೇನು ಕಾರ್ಯಕ್ರಮ ಮಾಡ್ಬೋದು, ಏನೇನು ನಾರಮ್ಸ್ ಇದೆ, ನಾನು ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ.